ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆಗೆ ಕರುವೆ ಕೊಟ್ಟ ಡೆಡ್ಲೈನ್ ಮುಕ್ತಾಯಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ನಡುವೆ ಇನ್ನೂ ನಿಯಮ ಪಾಲನೆ ಮಾಡದೇ ಇರೋರಿಗೆ ಬಿಬಿಎಂಪಿ ನೋಟಿಸ್ ಮೂಲಕ ಚಾಟಿ ಬೀಸಿದೆ. 20,000ಕ್ಕೂ ಹೆಚ್ಚು ಅಂಗಡಿಗಳು ನಾಮಫಲಕ ಬದಲಾವಣೆ ಮಾಡಬೇಕಾಗಿದೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಫೆಬ್ರವರಿ 28 ಡೆಡ್ಲೈನ್. ನಿಯಮ ಪಾಲಿಸದಿದ್ದರೆ ಮತ್ತೆ ಕನ್ನಡ ಹೋರಾಟ ಫಿಕ್ಸ್. ನಾಮಫಲಕಗಳಲ್ಲಿ 60% ಕಡ್ಡಾಯ ಕನ್ನಡ ಬಳಕೆ ಸಂಬಂಧ ಕಳೆದ ಡಿಸೆಂಬರ್ನಲ್ಲಿ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕನ್ನಡ ಬಳಕೆ ಮಾಡದವರಿಗೆ ದೊಡ್ಡ ಮಟ್ಟದಲ್ಲೇ ಬಿಸಿ ಮುಟ್ಟಿಸಲಾಗಿತ್ತು. ಅದಾದ ಬಳಿಕ ಸರ್ಕಾರ ಕೂಡ ಕನ್ನಡ ನಾಮಫಲಕ ಬಳಕೆಗೆ ಸುಗ್ರೀವಾಜ್ಞೆ ಹೊರಡಿಸಿತ್ತು. ಈ ಆದೇಶ ಕಾರ್ಯರೂಪಕ್ಕೆ ಮುಂದಾಗಿದ್ದ ಬಿಬಿಎಂಪಿ ನೋಟಿಸ್ ನೀಡಿ ಬೆಂಗಳೂರಿನ ಮಳಿಗೆ ಉದ್ದಿಮೆದಾರರಿಗೆ ಬಿಸಿ ಮುಟ್ಟಿಸಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತಿರುವ ಕೆಲ ಉದ್ದಿಮೆದಾರರು ನಾಮಫಲಕಗಳ ಬದಲಾವಣೆಗೆ ಮುಂದಾಗಿದ್ದಾರೆ. ಆದರೆ 20,000ಕ್ಕೂ ಹೆಚ್ಚು ಉದ್ದಿಮೆದಾರರು ಇನ್ನೂ ನಾಮಫಲಕ ಬದಲಾವಣೆ ಮಾಡಬೇಕಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಮಫಲಕ ಬಳಕೆ ಮಾಡದ ಒಟ್ಟು 49,241 ಮಳಿಗೆಗಳಿಗೆ ನೋಟಿಸ್ ನೀಡಲಾಗಿತ್ತು. ಅದರಲ್ಲಿ ಸದ್ಯ 26,132 ಮಳಿಗೆಗಳಲ್ಲಿ ಕನ್ನಡ ಬಳಸಿದ ನಾಮಫಲಕಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಉಳಿದಂತೆ 23,619 ಮಳಿಗೆಗಳಲ್ಲಿ ನಾಮಫಲಕಗಳನ್ನು ಅಳವಡಿಸಬೇಕಿದೆ. ಫೆಬ್ರವರಿ ಅಂತ್ಯದ ಒಳಗಾಗಿ ಎಲ್ಲ ಮಳಿಗೆಗಳಲ್ಲೂ ಅಳವಡಿಸಿಕೊಳ್ಳುವಂತೆ ಆಯಾ ವಲಯದಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಸೂಚನೆ ನೀಡಿದ್ದಾರೆ. ಅಲ್ಲದೆ ಇತ್ತ ಕರವೇ ಕೂಡ ನಾಮಫಲಕ ಅಳವಡಿಕೆ ಮಾಡದವರ ವಿರುದ್ಧ ಫೆಬ್ರವರಿ ಅಂತ್ಯದ ಬಳಿಕ ಮತ್ತೊಮ್ಮೆ ಸಮರ ಸಾರುವ ಎಚ್ಚರಿಕೆಯನ್ನ ನೀಡಿದೆ. ಒಟ್ಟಾರೆ ಇಲ್ಲಿವರೆಗೆ ನೋಟಿಸ್ ನೀಡಿರುವ 50% ಉದ್ದಿಮೆದಾರರು ಕನ್ನಡ ನಾಮಫಲಕ ಬಳಕೆ ಮಾಡಿದ್ದಾರೆ. ಆದರೆ ಇನ್ನೂ 50% ನೋಟಿಸ್ ಪಡೆದವರು ಬಾಕಿ ಇದ್ದು, ಫೆಬ್ರವರಿ ಅಂತ್ಯದ ಒಳಗೆ ಕನ್ನಡ ಬಳಕೆ ಮಾಡದೇ ಇದ್ದರೆ ಕಾನೂನು ಕ್ರಮದ ಜೊತೆಗೆ ಕರವೇ ಪ್ರತಿಭಟನೆಯನ್ನು ಎದುರಿಸಬೇಕಾಗಬಹುದು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.